ಸಿನಿಮಾದಲ್ಲೂ ನನ್ನ ಪ್ರಕಾರ ಎಲ್ಲ ಸಿನಿಮಾದಲ್ಲೂ ನನ್ನ ಸಾಂಗ್ಸ್ ಹಿಟ್ ಇದ್ದೇ ಇರುತ್ತೆ. ರಾಜಾವಲಿಯಿಂದ ಹಿಡಿದು ರುದ್ರತಾಂಡವದಿಂದ ಹಿಡಿದು ಪ್ರತಿ ಸಾಂಗ್ಗಳು ಒಂದು ಅಥವಾ ಎರಡು ಸಾಂಗ್ ಎಲ್ಲ ಪಿಕ್ಚರಲ್ಲೂ ಹಿಟ್ ಆಗೇ ಆಗುತ್ತೆ. ಅದು ಬ್ಲೆಸ್ಸಿಂಗ್ ಎಲ್ರದ್ದು ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಕ್ರೆಡಿಟ್ಸ್ ಅದು. ಇದರಲ್ಲಿ ಮೇಜರ್ ಸಾಂಗ್ಗಳೇ ಇಡೀ ಸಿನಿಮಾ ಸ್ಟ್ರೆಂತೆ ಸಾಂಗ್ಸ್ ಅಂತ ನಾನು ಹೇಳ್ತೀನಿ. ನಾನು ತುಂಬ ಹೋಮ್ವರ್ಕ್ ಮಾಡಿದ್ವಿ ಸಾಂಗ್ಸ್ಗಳಿಗೋಸ್ಕರ. ಅಂದರೆ ಸುಮಾರು ವರ್ಕ್ ಮಾಡಿದ್ವಿ, ಒಂದೊಂದು ಸಾಂಗಿಗೂ ಸುಮಾರು ವರ್ಕ್ ಮಾಡಿದ್ವಿ. 1.5 ವರ್ಷ ಟೈಮ್ ತೊಗೊಂಡಿದ್ದೀವಿ. ನಾಳೆ ಆಡಿಯೋ ರಿಲೀಸ್ ಇದೆ ಇನ್ನೊಂದು 3 ದಿನಕ್ಕೆ. ಇವತ್ತು ನಿನ್ನೆನೂ ಒಂದು ಸಾಂಗ್ ಮಾಡಿದ್ದೇನೆ ಆ್ಯಕ್ಚುಲಿ. ಅದು ಯಾಕೆ ಅನಿಸುತ್ತೆ ಅನ್ನೋದು ಗೊತ್ತಿಲ್ಲ, ಆದರೆ ಅದು ಬೇಕೇನೋ ಬೇಕು ಅಂತ ನನಗೂ ಅನಿಸುತ್ತೆ, ಮ್ಯೂಸಿಕ್ ಡೈರೆಕ್ಟ್ರಿಗೂ ಅನಿಸುತ್ತೆ. ನಮ್ಮಿಬ್ಬರು ಕಾಂಬೋ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಅಜಿನೀಶ್ ಲೋಕನಾಥ್ ಬಗ್ಗೆ ಹೇಳಬೇಕು ಅಂತಂದರೆ ಇಟ್ಸ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್ ಫಸ್ಟು, ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು. ಅವರು ಯಾವಾಗ್ಲೂ ಫೋನ್ ಮಾಡಿದಾಗ, ರಾತ್ರಿ 1 ಗಂಟೆಗೆ ಫೋನ್ ಮಾಡಿದಾಗ್ಲೂ ಅವರು ಒಂದು ಸತಿ ಟೆನ್ಷನ್ ಇಲ್ಲ. 1.5 ವರ್ಷದಲ್ಲಿ ಸುಮಾರು ನಮ್ಮಿಬ್ಬರ ಮಧ್ಯದಲ್ಲಿ ಆರ್ಗು ಮಾಡಿದ್ದು, ಒಂದೇ ಒಂದು ದಿನ ಕೋಪ ಮಾಡ್ಕೊಂಡಿಲ್ಲ. ನಾನು ಎಷ್ಟೇ ಪ್ರೆಷರ್ ಹಾಕಿದ್ರೂ ಆಗುತ್ತೆ ಸರ್ ಮಾಡ್ತೀನಿ ಸರ್, ಇಷ್ಟೇ ಬರುತ್ತೆ ಅವ್ರ ಬಾಯಿಂದ. ಡೆಫಿನೆಟಾಗಿ ನನ್ನ ಲೈಫ್ ಪೂರ್ತಿ ಅವ್ರನ್ನ ಮರೆಯಲ್ಲ. ಅಂದರೆ ಒಬ್ಬ ಮನುಷ್ಯನಿಗೆ, ಒಬ್ಬ ಕ್ರಿಯೇಟ್ರಿಗೆ ಫಸ್ಟು ಬಂದ್ಬಿಟ್ಟು ಮಾಡ್ತೀನಿ ಸರ್ ಅನ್ನೋ ಒಂದು ಮಾತು ಕೊಡಬೇಕು. ಫಸ್ಟು ಮಾತೆತ್ತಿದ ತಕ್ಷಣ ಸರ್ ಇದು ಹೆಂಗೆ ಸರ್ ಮಾಡೋದು, ಕಷ್ಟ ಸರ್. ಒಂದು ದಿನ ಇಲ್ಲಿವರೆಗೂ ಅಜ್ಜು ಬಂದುಬಿಟ್ಟು ನನಗೆ ಕಷ್ಟ ಸರ್ ಅಂತ ಹೇಳೇ ಇಲ್ಲ. ಅದರಿಂದನೇ ಮೋಸ್ಟ್ಲಿ 11 ಸಾಂಗ್ ಇದ್ದಾವೆ ಸಿನಿಮಾದಲ್ಲಿ. 11 ಸಾಂಗ್ ಮಾಡೋಕ್ಕೆ ಅಷ್ಟು ಟೈಮ್. ನಿನ್ನೆನೂ ಒಂದು ಸಾಂಗ್ ಕೊಲಬೇಡ ಅಂತ ಬಸವಣ್ಣವ್ರನ್ನ ವಚನ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ವಿ. ಅದು 1 ನಿಮಿಷ 46 ಸೆಕೆಂಡ್ ಇತ್ತು ಆ ಸಾಂಗು. ಆ ಸಾಂಗ್ ಕೇಳಿದವರೆಲ್ಲರೂ ಎಕ್ಸ್ಟ್ರಾರ್ಡಿನರಿ ಇದೆ, ಸಖತ್ತಿದೆ, ಏನು ಎಮೋಷನ್ ಇದೆ ಈ ಸಾಂಗಲ್ಲಿ ಅಂತ ಎಲ್ಲರೂ ಹೇಳ್ತಾಯಿದ್ರು. ಮೊನ್ನೆ ಇಬ್ಬರು ರೆಕಾರ್ಡಿಂಗ್ ನೋಡ್ತಾ ಇರಬೇಕಪ್ಪ ಅಂತಂದರೆ ಅಜ್ಜುಗೆ ಬಂದುಬಿಟ್ಟು ನಾನು ಹೇಳಿದೆ, ಅಜ್ಜು 1:46 ಇದೆ, ಇನ್ನೂ 1 ನಿಮಿಷ ಹೆಂಗನ ಮಾಡಿ ಆ್ಯಡ್ ಮಾಡಿ ಅಜ್ಜು, ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ, ಆಡಿಯೋದಲ್ಲಿ ಆ್ಯಡಪ್ ಮಾಡಿಬಿಡೋಣ, ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಈ ಸಾಂಗು ಅಂತಂದೆ. ಆಯ್ತು ಸರಿ ಸರ್ ಮಾಡೋಣ ಅಂತ ಹೇಳಿದರು. ಮೊನ್ನೆ ರಾತ್ರಿ ಕೂತ್ಕೊಂಡು ಬಸವಣ್ಣವ್ರ ವಚನ ಒಂದು 10-15 ಬಸವಣ್ಣವ್ರ ವಚನಗಳನ್ನ ಹುಡುಕಿ ಕಳಿಸಿದೆ. ನಿನ್ನೆ ಮಾಡಿ ಕಳಿಸಿದ್ದಾರೆ. ಅಂದರೆ ಅದು ಮುಗಿದೇ ಇರುವಂಥ ಒಂದು ಕ್ರಿಯೇಟಿವಿಟಿ ಫೀಲ್ಡು ಅಂತ. ಪಡ್ಡೆವಲಿ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಒಟ್ಟು 11 ಸಾಂಗ್ಗಳಿದ್ದಾವೆ. ಅದರಲ್ಲಿ ಒಂದು 5 ತುಂಬ ಸ್ಪೆಷಲ್ ಸಾಂಗ್ಗಳಿದ್ದಾವೆ. ಅಂದರೆ ತುಂಬ ಸ್ಪೆಷಲ್ ಅಂತಂದರೆ ನಾನು ಯಾಕೆ ಹೇಳ್ತೇನೆ ಅಂದರೆ, ಪ್ರತಿಯೊಬ್ಬ ಆಡಿಯನ್ಸಿಗೂ ಆ ಸಾಂಗ್ಗಳನ್ನ ಕೇಳಲೇಬೇಕು ಅಂತ ನನ್ನ ಮನವಿ, ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಆ 5 ಸಾಂಗ್ಗಳು ಯಾಕೆಂದರೆ ನಮ್ಮಲ್ಲಿರೋ ಸಾಹಿತ್ಯ, ನಮ್ಮಲ್ಲಿರೋ ನಮ್ಮ ಕವಿಗಳು ಬರೆದಿರುವಂಥ ಕವಿತೆಗಳು, ಬಸವಣ್ಣ 12ನೇ ಶತಮಾನದಲ್ಲೇ ಅಂಥ ವಚನಗಳನ್ನು, ಅಂಥ ನಮಗೆ ತತ್ವಗಳನ್ನು ಹೇಳಿರೋ ಅದನ್ನು ಇವತ್ತಿನ ಜನ್ರೇಷನ್ನು, ಇವತ್ತಿನ ಹುಡುಗರು ಅದ್ರದ್ದು ಮೀನಿಂಗೇ ಗೊತ್ತಿಲ್ಲ, ಅದು ಕಳೆದೋಗ್ತಾ ಇದೆ ಆ್ಯಕ್ಚುಲಿ. ಇನ್ನೂ ಮುಂದಿನ ಜನ್ರೇಷನ್ನವ್ರಿಗೆ ಅದು ಇರುತ್ತಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಅದನ್ನು ನಾನು ವಾಪಸ್ ಮಾಡ್ತಾಯಿದ್ದೀವಿ. ಅದು ಇವತ್ತಿನ ಹುಡುಗರಿಗೆ ಇವತ್ತು ಇಷ್ಟ ಆಗುವಂಥ ಮ್ಯೂಸಿಕಲ್ಲಿ ಏನು ಇವತ್ತು ನಾವೇನು ವೆಸ್ಟರ್ನ್ ಅಂತೀವಿ, ರ್ಯಾಪ್ ಅಂತೀವಿ, ಅದ್ರ ಮೂಲಕ ಅದನ್ನು ಹೊಸದಾಗಿ ಟ್ಯೂನನ್ನು ಮಾಡಿ ಹೊಸದಾಗಿ ಆ ಸಾಹಿತ್ಯನ ಬಳಸ್ಕೊಂಡು ಮಾಡ್ತಾಯಿದ್ದೀವಿ. ಒಂದು ಕೊಲಬೇಡ ಅಂತ ಒಂದು ಬಸವಣ್ಣರ ವಚನ ಬಳಕೆ ಮಾಡಿದ್ದೀವಿ. ಅದಾದಮೇಲೆ DVG ಅವರ ಬರೆದಿರುವಂಥ ಬದುಕು ಜಟಕಾ ಬಂಡಿ ಒಂದು ಮಾಡಿದ್ದೀವಿ. ಅದಾದಮೇಲೆ BR ಲಕ್ಷ್ಮಣರಾವ್ ಅವರ ಹೇಳಿ ಹೋಗು ಕಾರಣ ಒಂದು ಯೂಸ್ ಮಾಡಿದ್ದೀವಿ. ಅದಾದಮೇಲೆ GP ರಾಜರತ್ನಂ ಅವರ ಹೆಂಡ ಹೆಂಡತಿ ಕನ್ನಡ ಪದಗಳಂದರೆ ರತ್ನ ಪ್ರಾಣ ಅನ್ನೋದು ಒಂದು ಬಳಕೆ ಮಾಡಿದ್ವಿ. ಅದಾದಮೇಲೆ KS ನರಸಿಂಹಸ್ವಾಮಿಯವರ ಇದು ಏನು ನಿನ್ನ ಪ್ರೇಮದ ಪರಿಯೆ ಯೂಸ್ ಮಾಡಿದ್ವಿ. ಇದು 5 ತುಂಬ ಸ್ಪೆಷಲ್ ಸಾಂಗ್ಗಳು. ಅಂದರೆ ಆ ಸಾಹಿತ್ಯನ ನಾವು ಸುಮಾರು ನಮ್ಮ ಅಶ್ವಥ್ ಸರ್ ಹಾಡಿದ್ದಾರೆ, ಅನಂತ ಸ್ವಾಮಿ ಅವರು ಹಾಡಿದ್ದಾರೆ, ತುಂಬ ಜನ ಮಾಡಿದ್ದಾರೆ. ಆದರೆ ಅವರು 10 ವರ್ಷದ ಹಿಂದೆ ಅವ್ರು ಮಾಡಿದ್ದಾರೆ. ಅಂದರೆ 10 ವರ್ಷ ಆದಮೇಲೆ ಆ ಜನ್ರೇಷನ್ ಅನ್ನೋದೊಂದು ಗ್ಯಾಪ್ ಆಗಿರುತ್ತೆ. ಆ 10 ವರ್ಷದ ಹಿಂದೆ ಇರೋ ಮ್ಯೂಸಿಕ್ಕಿಗೂ ಇವತ್ತು ಆ 10 ವರ್ಷ ಕಳೆದಾದಮೇಲೆ ಆ ಮ್ಯೂಸಿಕ್ಕಿಗೂ ಬೇರೆ ಥರದ್ದೇ ಸೌಂಡಿಂಗ್ ಬೇಕು, ಬೇರೆ ಥರದ್ದು ಟ್ಯೂನ್ಗಳನ್ನ ಬೇಕು. ಇವತ್ತಿನ ಯೂತ್ಸಿಗೆ ಅದೆಲ್ಲೋ ಹಳೇದು, ಅದು ಅವಾಗಿಂದು ಅಂತ ಅನ್ನಿಸ್ಬಾರ್ದು. ಅದಕ್ಕೆ ಹೊಸದಾಗಿ ಮ್ಯೂಸಿಕ್ನ ಕಂಪೋಸ್ ಮಾಡಿ, ಟ್ಯೂನ ಕಂಪೋಸ್ ಮಾಡಿ ಆ ಸಾಹಿತ್ಯಗಳನ್ನು ಬಳಸ್ಕೊಂಡು 5 ಸಾಂಗ್ಗಳನ್ನ ಮಾಡಿದ್ವಿ. ಅದು ತುಂಬ ಸ್ಪೆಷಲ್ ಸಾಂಗ್ಗಳು. ಅದು ಅದ್ರ ಜೊತೆಗೆ ಕಮರ್ಷಿಯಲ್ ಆಗಿರುವಂಥ ಇನ್ನೂ 5 ಸಾಂಗ್ಗಳಿದ್ದಾವೆ. ಒಂದು ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂಥ ನಾ ತುಂಬ ಹೊಸಬ ಬಾಸು, ಹೀರೋ ಇಂಟ್ರೊಡಕ್ಷನ್ ಸಾಂಗು, ಅದರಲ್ಲಿ ವಿಷ್ಣು ಸರ್ ಬಗ್ಗೆ, ಅದಾದಮೇಲೆ ಕನ್ನಡ ನಾಡು ನುಡಿ ಬಗ್ಗೆ, ಅದಾದಮೇಲೆ ಚಿತ್ರದುರ್ಗದ ಬಗ್ಗೆ, ಅದಾದಮೇಲೆ ಇನ್ನೊಂದು ವಿಡಿಯೋ ಸಾಂಗ್ ಬಿಟ್ಟಿದ್ದೀವಿ, ಯಾವುದದು ಒಂದು ಮಾತಲ್ಲಿ 100 ಹೇಳಲ್ಲಿ ಅಂತ ಒಂದು ಲವಬಲ್ ಸಾಂಗ್ ಇದೆ. ಅದಾದಮೇಲೆ ಒಂದು ಚೂರಾಗಿದೆ ಅಂತ ಒಂದು ಟಪ್ಪಂಗುಚ್ಚಿ ಒಂದು ಸಾಂಗ್ ಇದೆ. ಆ ಥರದ್ದು ಬೇರೆ ಇನ್ನೂ 5 ಸಾಂಗ್ಗಳಿದ್ದಾವೆ. ಈ 5 ತುಂಬ ಸ್ಪೆಷಲ್ ಆಲ್ಬಮ್ಮು.
ಇದ್ರದ್ದು ಶ್ರಮ ಇಡೀ ಅದನ್ನು ಇವಾಗ ಬಸವಣ್ಣವ್ರಿಗೂ ಹೋಗಬೇಕು, ಜಿ ಪಿ ರಾಜರತ್ನಮ್ವ್ರಿಗೂ ಹೋಗಬೇಕು, ಎಲ್ರಿಗೂ ಹೋಗ್ಬೇಕು ಆ ಕ್ರೆಡಿಟ್ಸು. ಯಾಕೆಂದರೆ ಅವರು ಅಂಥ ಸಾಹಿತ್ಯ ಮಾಡಿದ್ದಕ್ಕೋಸ್ಕರ ಅದನ್ನು ನಾವು ಇವತ್ತು ಬಳಸ್ಕೊಂಡಿದ್ವಿ. ಮ್ಯೂಸಿಕ್ ಕ್ರೆಡಿಟ್ಸು ಅಜನೀಶ್ ಮತ್ತು ಗುರು ದೇಶಪಾಂಡೆ ಅಲ್ಲದೆ ಇಡೀ ಕನ್ನಡ ಸಾಹಿತ್ಯಕ್ಕೆ ತಲುಪಬೇಕಾಗಿರೋದು ಅಂತ ಅನ್ಸುತ್ತೆ. ಸಿನಿಮಾ ಲೆಂತ್ ಅಂತ ಅನ್ನೋದಿಲ್ಲ, ಎಷ್ಟೋ ವಿಷಯಗಳನ್ನು ಸಾಂಗಲ್ಲೇ ಹೇಳಬೇಕಾಗುತ್ತೆ. ಇವಾಗ ಕೊಲಬೇಡ ಬಂದ್ಬಿಟ್ಟು ನನಗೆ ಬೇರೆ ಏನೋ ಸುಮ್ಮನೆ ಹೀರೋ ಬಂದ್ಬಿಟ್ಟು ಈ ಪಾರ್ಕಲ್ಲಿ ಹೋಗ್ಬಿಟ್ಟು ಮ್ಯೂಸಿಕ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅಂತ ಒಂದು ಸೀನ್ ಇತ್ತು. ಸರಿ, ನಾನು ಏನು ಮಾಡಿದೆ ಅಂತಂದರೆ ಸುಮ್ಮನೆ ಯಾವುದನ್ನು ಹೊಡೆಯೋ ಬದಲು ನಮ್ಮ ಸಾಹಿತ್ಯನೇ ಬಳಸ್ಕೊಳ್ಳೋಣ ಅಂತ. ಆಮೇಲೆ ಮೇಜರ್ ಏನಂತಂದರೆ ಅವನಿಗೆ ಯಾಕೆ ಇದೆಲ್ಲ ಐಡಿಯಾಸ್ ಬರುತ್ತೆ ಅಂತಂದರೆ ಅವ್ನು ಚಿಕ್ಕ ವಯಸ್ಸಿಂದ ಕನ್ನಡ ಸಾಹಿತ್ಯ ಅಂದರೆ ಅವರಪ್ಪ ಪ್ರೊಫೆಸರ್, ಫಾದರ್ ಏನು ನಮ್ಮ ರವಿಚಂದ್ರನ್ ಅವ್ರು ಮಾಡಿದ್ದಾರೆ, ಕನ್ನಡ ಪ್ರೊಫೆಸರ್ ಅವರು ಈ ಸಿನಿಮಾದಲ್ಲಿ. ಕನ್ನಡ ಪ್ರೊಫೆಸರ್ ಆಗಿರೋದ್ರಿಂದ ಮನೆಯಲ್ಲೇ ಬುಕ್ಸ್ಗಳಿರೋದು, ಅವ್ರ ಬುಕ್ಸ್ಗಳ್ನ ಓದೋದು. ಇವನು ಯಾವುದೋ ಒಂದು ಇಂಗ್ಲೀಷ್ ಬುಕ್ ಇಟ್ಕೊಂಡಿದ್ದಾರೆ, ಅವ್ರ ಫಾದರ್ ಬಂದರೆ ಇದನ್ನು ಓದು ಅಂತ ಹೇಳೋದು. ನಮ್ಮ ಕುವೆಂಪು ಅವ್ರ ಬಗ್ಗೆ, ದ ರಾ ಬೇಂದ್ರೆಯವ್ರ ಬಗ್ಗೆ ಹೇಳ್ಕೊಡುವಂಥದ್ದು ಎಷ್ಟೋ ವಿಷಯಗಳು ಅವರು ಆ ಚಿಕ್ಕ ವಯಸ್ಸಲ್ಲಿ ನಮಗೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ರೋದು ನಾವು ಮರೆಯಲ್ಲ ನೋಡಿ. ಆ ಥರ ಆ ಚಿಕ್ಕ ವಯಸ್ಸಲ್ಲಿ ಅವ್ರ ಅಪ್ಪ ಹೇಳ್ಕೊಟ್ಟಿದ್ದನ್ನು ಅವನು ದೊಡ್ಡವನಾಗಿ ಮ್ಯೂಸಿಕ್ ಆದಾಗ ನಾನು ಯಾಕೆ ಈ ಇಂಗ್ಲೀಷ್ ರ್ಯಾಪ್ ಥರ ನಾನು ಯಾವುದೋ ಅರ್ಥ ಆಗದೆ ಇರೋ ಭಾಷೆನ ಮಿಕ್ಸ್ ಮಾಡಿ ಅದಕ್ಕೆ ಇನ್ಯಾವುದೋ ಒಂದು ಟ್ಯೂನ್ ಹಾಕಿ ಮಾಡೋಣ, ನಮ್ಮ ಸಾಹಿತ್ಯನೇ ಇದೆಯಲ್ಲ ನಮ್ಮದೇ ಬಳಸ್ಕೊಳ್ಳೋಣ ಅಂತ ಅವನು ಕ್ಯಾರೆಕ್ಟ್ರು ಹೋಗುತ್ತೆ. ಅದನ್ನು ಅವ್ನು ಬಳಸ್ಕೊಳ್ತಾ ಹೋಗ್ತಾನೆ. ಅಂದರೆ ಎಲ್ಲೋ ಒಂದು ಕಡೆಗೆ ಸೀನ್ ಒಳಗಡೆನೇ ಎಷ್ಟೋ ಸಾಂಗ್ಗಳು ಬರ್ತಾ ಹೋಗುತ್ತೆ. ಇದು ಒಂದು ಬಳಕೆ ಇದೆ. ಏನು ಬದುಕು ಚಟಕ ಬಂಡೆ ಒಂದು ಬಳಕೆ ಮಾಡಿದ್ವಿ ಒಂದು ಟೈಮಲ್ಲಿ. ಆ ಸಿಚುವೇಶನ್ 100% ಎಲ್ರಿಗೂ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಥಿಯೇಟ್ರಲ್ಲಿ ಇರಬೇಕಪ್ಪ ಅಂದರೆ ಅಷ್ಟು ಎಮೋಷನ್ ಆಗಿರುವಂಥ ಸಿಚುವೇಶನ್ ನಡೀತಾ ಇರುತ್ತೆ ಆ ಸೀನ್ ಒಳಗಡೆ. ಆ ಸೀನ್ ನಡೀತಾ ಇರಬೇಕಂದ್ರೆ ಹಾಗೆ ಸಿಂಪಲ್ಲಾಗಿ ಒಂದು ಸಾಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮ್ಗೆ ಸಾಂಗ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಮುಗೀತದೆ ಅಂತಲೇ ಗೊತ್ತಾಗೋದಿಲ್ಲ. ಅದು ನೀವು ನೋಡ್ತಾ ಹೋಗ್ಬೇಕಪ್ಪ ಅಂತಂದರೆ ಅದು ಸೀನ್ ಥರನೇ ಇರುತ್ತೆ. ಅದು ನಿಮಗೆ ವೇರಿಯೇಷನ್ ಸಾಂಗ್ ಬಂದಿದೆ ಸಿಗರೇಟ್ ಹೊಡಿಯೋಕೆ ಹೋಗೋಣ ಅಷ್ಟೆಲ್ಲ ಟೈಮ್ ಕೊಡಲ್ಲ. ಅದು ಸೀನ್ ಜೊತೆನೇ ಸಾಂಗ್ ಎಲ್ಲಿ ಶುರು ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಮಧ್ಯದಲ್ಲಿ ಏನು ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಆ ಥರ ಫ್ಲೋ ಅಲ್ಲೇ ಸಾಂಗ್ಗಳೆಲ್ಲ ಹೋಗುತ್ತೆ. It's beautiful and every song ಸಿನಿಮಾಗೆ ಅನ್ನೆಸೆಸರಿ ಆಗಿ ಯಾವುದೂ ಇಟ್ಟಿಲ್ಲ. ಎಲ್ಲ ಸಿಚುವೇಶನ್ಗೆ ಜೊತೆನೇ ಹೋಗುವಂಥ ಸಾಂಗ್ಸ್ ಇರ್ಬೋದು. ಆ್ಯಂಡ್ ಐ ಥಿಂಕ್ ಅಜನೀಶ್ ಹ್ಯಾಸ್ ಡನ್, ನೋಬಡಿ ಎಲ್ಸ್ ಕೆನ್ ಡೂ ಅ ಬೆಟರ್ ಜಾಬ್ ಅದರ್ ದೆನ್ ಅಜನೀಶ್ ಈ ಮೂವಿಗೆ ಅಟ್ಲೀಸ್ಟ್. ಯಾಕಂದರೆ ಒಬ್ಬ ಯಂಗ್ಸ್ಟರಿಗೆ ಏನು ಬೇಕಾಗುತ್ತೆ, ಒಬ್ಬ ಯಂಗ್ ಸ್ಟಾರ್ ಅವನೊಬ್ಬ ರ್ಯಾಪರ್ ಆಗಬೇಕಂದ್ರೆ ಅದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಂದು 10 ಸಾಂಗ್ನ ಕೊಟ್ಟಿದ್ದಾರೆ. ಆ್ಯಂಡ್ ಮೈ ಫೇವ್ರೆಟ್ ಇಸ್ ನಾನು ತುಂಬ ಹೊಸಬ ಬಾಸು. ಐ ಲವ್ ದಟ್ ಸಾಂಗ್. ಅದು ಶೂಟ್ ಮಾಡಿರೋ ರೀತಿ ಆಗಿರ್ಬೋದು ಅಥವಾ ಶ್ರೇಯಸ್ ಅವ್ರ ಲುಕ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್ ಅಬೌಟ್ ದಟ್ ಸಾಂಗ್. ಸೊ ಇಡೀ ಮೂವಿ ಒಂದು ಮ್ಯೂಸಿಕಲಿ ಆಗಿರುತ್ತೆ. ಆ್ಯಂಡ್ ಸಾಂಗ್ಸ್ ಈಸ್ ಆಲ್ವೇಸ್ ಸಮಥಿಂಗ್ ದಟ್ ಈಸ್ ಸಿನಿಮಾ ಒಂದಷ್ಟು ವರ್ಷ ಆದಮೇಲೆ ಹೋಗುತ್ತೆ, ಬಟ್ ಹಾಡುಗಳು ಅದು ನೆನಪೇ ಇದ್ದೇ ಇರುತ್ತೆ. ಈ ಸಿನಿಮಾದು ಹಾಡು ಅಂತ ಒಂದು ನೆನಪಿರುತ್ತೆ. ಸೊ ಅಷ್ಟು ಒಳ್ಳೆ ಸಾಂಗ್ಸ್ನ ನಮ್ಮ ಸಿನಿಮಾ ಕೊಟ್ಟಿದ್ದಾರೆ ಅಜನೀಶ್. ಸೊ ಥ್ಯಾಂಕ್ ಯು ಅಜ್ಜು.